ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸೆಕೆಂಡ್ PUC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರ ಸಹಿತ ವಿವರಣೆಯನ್ನು ತಿಳಿತಾ ಹೋಗುವ. ಹಳೆಯ ಪ್ರಶ್ನೆ ಪತ್ರಿಕೆಯ ಅಭ್ಯಾಸವನ್ನು ಮಾಡಿಕೊಂಡ್ರೆ ಬೇಗನೆ ಎಲ್ಲವೂ ಕೂಡ ನೆನಪಲ್ಲಿ ಉಳಿಲಿಕ್ಕೂ ಕೂಡ ನಿಮಗೆ ತುಂಬಾ ಸಹಾಯ ಆಗ್ತದೆ. ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆ 3ರ ಪ್ರಶ್ನೆ ಮತ್ತು ಉತ್ತರವನ್ನು ತಿಳಿತಾ ಹೋಗುವ. ಮೊದಲಿಗೆ 1 ಅಂಕದ ಪ್ರಶ್ನೆಗಳಿರುವಂಥದ್ದು. ಸೀತೆಯನ್ನು ರಾವಣ ಇಲ್ಲಿರಿಸಿದ್ದನು. ಸೀತೆಯನ್ನು ರಾವಣ ಪ್ರಮದವನದಲ್ಲಿ ಇರಿಸಿದ್ದನು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಮನದೊಳಗೆ ಹಗೆಗಳನ್ನು ಹಿಂಡಿದವನು ಭೀಮ. ಯಾವ ಜಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ? ಭಿನ್ನಾಣದ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. 5ನೆಯ ಪ್ರಶ್ನೆ, ಶಿಲುಬೆ ಏರಿದ್ದಾನೆ ಜೀಸಸ್, ಗೋಡೆಯಲ್ಲಿ ಬಾಗಿದ ಶಿರ, ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ, ಯಾತನೆಗೂ ನಲ್ವಾತನೆ ನುಡಿವ ಮುಖಮುದ್ರೆ. ಕವಿಯ ಈ ಮಾತುಗಳಲ್ಲಿ ಯಾತನೆಯಲ್ಲಿರುವ ಜೀಸಸ್ನ ಮುಖಮುದ್ರೆ ಹೇಗಿದೆ? ನಲುಮೆಯ ನುಡಿಗಳ ನುಡಿಯುವಂತೆ ಅವರ ಮುಖಮುದ್ರೆ ಇದೆ. 6ನೇ ಪ್ರಶ್ನೆ, ಕನ್ನಡಿಗರು ಕನ್ನಡ ನಾಡಿನಲ್ಲಿಯೇ ತಬ್ಬಲಿಗಳಾದರೆ ಅವರಿಗೆ ಆಶ್ರಯವೆಲ್ಲಿದೆ? ಕನ್ನಡಿಗರ ಸಂಕಷ್ಟಗಳಿಗೂ ಒಂದು ಮಿತಿಯಿದೆ. ಅವರ ತಾಳ್ಮೆಗೆ ತಪ್ಪು ಅರ್ಥ ಹಚ್ಚಬಾರದು. ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ. ಲೇಖಕರ ಈ ನುಡಿಯಲ್ಲಿನ ಸಂದೇಶವೇನು? ಕನ್ನಡಿಗರ ಔದಾರ್ಯ ಎನ್ನುವಂಥದ್ದು ಅವರ ಸಂದೇಶವಾಗಿದೆ. 7ನೆಯ ಪ್ರಶ್ನೆ, ಲೋಕಲ್ ಸುದ್ದಿಗಳಿಗೆ ಇಲ್ಲಿ ಪ್ರಾಶಸ್ತ್ಯವಿದೆ. ಚಹಾದಂಗಡಿಯಲ್ಲಿ ಲೋಕಲ್ ಸುದ್ದಿಗೆ ಪ್ರಾಶಸ್ತ್ಯವಿರುವಂಥದ್ದು. 8ನೆಯ ಪ್ರಶ್ನೆ, ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದು? ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದು. 9ನೆಯ ಪ್ರಶ್ನೆ, ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ. 10ನೆಯ ಪ್ರಶ್ನೆ, ಸತ್ತಿರೋದು ಇವತ್ತಲ್ಲ ನಾಳೆ, ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿಕೊಡಬೇಕು? ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ ಎಂದು ನುಡಿದ ನಾಗರಾಜನ ಮಾತಿನಲ್ಲಿ ಇರುವ ಅರ್ಥವೇನು? ನಾಗರಾಜನ ಉಡಾಫೆಯು ಈ ಮಾತಿನಲ್ಲಿರುವ ಅರ್ಥ. ಇವಿಷ್ಟು 1 ಅಂಕದ ಪ್ರಶ್ನೆಯಾಗಿರುವಂಥದ್ದು. ಇನ್ನು ಬರುವಂಥದ್ದು ಕೂಡ 1 ಅಂಕದ ಪ್ರಶ್ನೆ. ಅದು ಬಿಟ್ಟ ಸ್ಥಳ ತುಂಬಿರಿ ಎನ್ನುವಂಥದ್ದು. ಮುಟ್ಟಿಸಿಕೊಂಡವನು ಕತೆಯಲ್ಲಿ ಬರುವ ಸರಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು? ಸರಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ತಿಮ್ಮಪ್ಪ. ಡ್ಯಾಶ್, ಇದು ಮಾರ್ಷನ ಜೊತೆಗಾರನ ಹೆಸರು. ಪೂಣಚ್ಚಿ ಇದು ಮಾರ್ಷನ ಜೊತೆಗಾರನ ಹೆಸರು. ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ಡ್ಯಾಶ್, ಇವರು ಕಲಾಂ ಇವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು. ಶಿವಸುಬ್ರಹ್ಮಣ್ಯ ಅಯ್ಯರ್ ಇವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು. 15ನೆಯ ಪ್ರಶ್ನೆ, ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. ಕನ್ನಡ ಕಸ್ತೂರಿಯಲ್ಲವೇ ಎಂದವರು ಯಾರು? ಮನೋರಮೆ. ಇನ್ನು ಬರುವಂಥದ್ದು 1 ಅಂಕದ ಹೊಂದಿಸಿ ಬರೆಯಿರಿ. ಪಗೆಯಂ ಬಾಲಕನೆಂಬರೆ, ಜಾಲಿಯ ಮರದಂತೆ, ಜನಪದ, ಟಿ ಯಲ್ಲಪ್ಪ, ಸುಕನ್ಯಾ ಮಾರುತಿ. ಈ ಕಡೆಯಲ್ಲಿ ಚಿಟ್ಟೆ ಮತ್ತು ಜೀವಯಾನ, ಒಮ್ಮೆ ನಗುತ್ತೇವೆ, ತೆರೆದ ದಾರಿ, ಶತಕ, ಹಬ್ಬಲಿ ಅವರ ರಸಬಳ್ಳಿ, ಪುರಂದರದಾಸರು. ಮೊದಲನೆಯದಾಗಿ ಪಗೆಯಂ ಬಾಲಕನೆಂಬರೆ ಶತಕ. ಜಾಲಿಯ ಮರದಂತೆ ಪುರಂದರದಾಸರು. ಜನಪದ ಹಬ್ಬಲಿ ಅವರ ರಸಬಳ್ಳಿ. ಟಿ ಯಲ್ಲಪ್ಪ, ಚಿಟ್ಟೆ ಮತ್ತು ಜೀವಯಾನ. ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇವೆ. ಇನ್ನು ಬರುವಂತಹ ಪ್ರಶ್ನೆಗಳು 2 ಅಂಕದ ಪ್ರಶ್ನೋತ್ತರಗಳಾಗಿದೆ. ಯಾವೆಲ್ಲ ಪ್ರಶ್ನೆಗಳು ಬಂದಿದೆ ಅಂತ ನೋಡ್ತಾ ಹೋಗುವ. ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾವಣನ ಆಗಮನದ ಸುದ್ದಿ ತಿಳಿದ ಸೀತೆಯು ರಾಮ ಲಕ್ಷ್ಮಣರ ಬಗ್ಗೆ ಏನನ್ನು ಕೇಳಬೇಕಾಗುತ್ತದೋ? ಯಾವ ಕೆಟ್ಟ ಸುದ್ದಿಯನ್ನು ರಾವಣ ತಂದಿರುವನು ಎಂದು ಸೀತೆ ತಲ್ಲಣಗೊಂಡಳು. 18ನೆಯ ಪ್ರಶ್ನೆ, ಗಂಡರೈವರು 3 ಲೋಕದ ಗಂಡರಾರು ಹೆಸರಿಸಿ. ಗಂಡರೈವರು ಎಂದರೆ ದ್ರೌಪದಿಯ ಗಂಡಂದಿರಾದ ಯುಧಿಷ್ಠಿರ, ಭೀಮ,
ಅರ್ಜುನ, ನಕುಲ ಸಹದೇವರು ಇವರು 3 ಲೋಕದ ಗಂಡರೆಂದು ಹೆಸರಾದವರು. 19ನೆಯ ಪ್ರಶ್ನೆ, ಹಡೆದವ್ವನನ್ನು ಯಾವಾಗ ನೆನೆಯಬೇಕು? ಊರೆಲ್ಲ ಉಂಡು ಮಲಗಿದ ಮೇಲೆ ಬೆಳ್ಳಿ ಚುಕ್ಕಿ ಮೂಡುವ ಏಕಾಂತದ ಸಮಯದಲ್ಲಿ ಹೆತ್ತವ್ವನನ್ನು ನೆನೆಯಬೇಕು. 20ನೆಯ ಪ್ರಶ್ನೆ, ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಶಿಲುಬೆಗೇರಿಸಿದವರ ಗುಣಗಳು ವೇಷ ಮರೆಸಿದ ಕೇಡುಗಳಾಗಿವೆ. ಅವರ ಕೇಡುಗಳಿಂದು ರೈಫಲ್ಲು, ಟ್ಯಾಂಕ್, ಬಾಂಬು, ಗ್ರೆನೇಡ್ಗಳ ರೂಪವನ್ನು ತಾಳಿದೆ. ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡಿದಳು? ಡಾಕ್ಟರ್ ತಿಮ್ಮಪ್ಪ ಹೊಲೆಯರೆಂಬುದು ಅದು ಹೇಗೋ ಸಿದ್ಲಿಂಗಿಗೆ ತಿಳಿದು ಬಿಟ್ಟಿತ್ತು. ಅವರನ್ನು ಮುಟ್ಟಿಸಿಕೊಂಡು ಬಂದನೆಂದು ಬಸಲಿಂಗನಿಗೆ ತಲೆಗೆ ಸ್ನಾನ ಮಾಡಿಸಲೇಬೇಕೆಂದು ದೊಡ್ಡ ರಾದ್ದಾಂತ ಮಾಡಿದಳು. 22ನೆಯ ಪ್ರಶ್ನೆ, ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರುತ್ತದೆ? ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ, ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗಿರುವುದಿಲ್ಲವೋ, ಎಲ್ಲಿಯವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತದೆ. 23ನೆಯ ಪ್ರಶ್ನೆ, ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೀಗಿದೆ: ಕುತೂಹಲ, ಕುತೂಹಲ, ಆಲೋಚನಾಶಕ್ತಿ, ಆಲೋಚನಾಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ, ಗುರಿ ಸಾಧಿಸುವ ಛಲ. ಇವು ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ. 24ನೆಯ ಪ್ರಶ್ನೆ, ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದು? ರೋಗಿಗಳು ಹಾಗೂ ಪಥ್ಯ ಮಾಡುವವರು ಮನೆಯಲ್ಲಿ ಪಥ್ಯ ಮಾಡುತ್ತಾ ಚಹಾ ಪಳಾರದ ಅಂಗಡಿಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನುತ್ತಿದ್ದುದರಿಂದ ಅವರ ಜಡ್ಡು ವಾಸಿಯಾಗುತ್ತಿರಲಿಲ್ಲ. ಹಾಗಾಗಿ ಹಾಗೂ ಸಾಯುತ್ತೇವೆ, ಹೀಗೂ ಸಾಯುತ್ತೇನೆ, ಕರಿದದ್ದನ್ನು ತಿಂದು ಸಾಯುತ್ತೇವೆ ಎನ್ನುವ ಜಿದ್ದು ಅವರದ್ದು. 25ನೆಯ ಪ್ರಶ್ನೆ, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಕೃಷ್ಣೇಗೌಡರ ಆನೆ ಕಾಡಿನಲ್ಲಿ ಹುಟ್ಟಿ ಬೆಳೆದ ಆನೆಯಾಗಿರದೆ ಊರಿನ ಜನರ ನಡುವೆ ಬೆಳೆದು ಒಗ್ಗಿ ಹೋಗಿತ್ತು. ಕಾಡಿನ ತಿಳುವಳಿಕೆ ಇರದ ಈ ಆನೆಯು ಅಂಗಡಿ ಬೀದಿಗಳಲ್ಲಿ ಬಾಳೆಗೊನೆಗಳ ದಿಂಡು, ಸಿಪ್ಪೆ, ಹಾಳಾದ ಹಣ್ಣುಗಳನ್ನು ಬೇಡಿ ತಿನ್ನುತ್ತಿತ್ತು. 26ನೆಯ ಪ್ರಶ್ನೆ, ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಮಠದಿಂದ ಆನೆಯನ್ನು ತಂದ ಕೃಷ್ಣೇಗೌಡ ಮಠದಲ್ಲಿ ಬರೀ ಒಣಹುಲ್ಲು, ಮೊಸರನ್ನು ತಿಂದು ಸೊರಗಿದ್ದ ಆನೆಗೆ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲವನ್ನು ತಿನ್ನಿಸಿ ಪಗಡುದಸ್ತಾಗಿ ಸಾಕಿದನು. 27ನೆಯ ಪ್ರಶ್ನೆ, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತಿದ್ದವೆಂದು ಪುಟ್ಟಯ್ಯ ಹೇಳಿದ? ಪುಟ್ಟಯ್ಯ ನಿರೂಪಕರಿಗೆ, ಹುಚ್ಚು ನಾಯಿಗಳಿಗೆ ಧೈರ್ಯದ ಪ್ರಶ್ನೆನೇ ಬರೋಲ್ಲ ಸರ್, ಅವಕ್ಕೆ ತಲೆಕೆಟ್ಟು ಕಂಡಿದ್ದಕ್ಕೆಲ್ಲ ಕಚ್ಚುತ್ತವೆ ಅಷ್ಟೇ. ಆಸ್ಪತ್ರೆಗೆ ತಗೊಂಡು ಬಂದವನ ನೋಡಿದೀನಲ್ಲ, ಮೇಜು ಕುರ್ಚಿಗಳ ಕಾಲಿಗೆಲ್ಲ ಕಚ್ಚುತ್ತವೆ ಎಂದು ಹುಚ್ಚು ನಾಯಿಗಳ ವರ್ತನೆಯ ಬಗ್ಗೆ ಹೇಳುತ್ತಾನೆ. 28ನೆಯ ಪ್ರಶ್ನೆ, ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನಪ್ಪ ಏನು ಹೇಳಿದ್ದನು? ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆ ಎಂದು, ಆ ಭಯಂಕರ ನೋವಿಗೆ ಎಂತಹ ಪುಂಡು ಆನೆಯಾದರೂ 4 ಸಾರಿ ತಿಯುವುದರೊಳಗೆ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತದೆ ಎಂದು ವೇಲಾಯುಧನ ಅಪ್ಪ ತಿಳಿಸಿದ್ದನು. ಇನ್ನು ಬರುವಂಥದ್ದು 3 ಅಂಕದ ಪ್ರಶ್ನೆ, ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಾಗಿದೆ ಸ್ನೇಹಿತರೆ. 29ನೆಯ ಪ್ರಶ್ನೆ, ತೃಣವೇ ಪರ್ವತವಲ್ಲವೇ? ಈ ಪ್ರಸ್ತುತ ವಾಕ್ಯವನ್ನು ಪುಲಿಗೆರೆ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕ ಸಾಹಿತ್ಯದಿಂದ ಆಯ್ದುಕೊಂಡ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಯಾವುದೇ ಸಹಾಯ ಕಷ್ಟಕಾಲದಲ್ಲಿ ದೊರೆತಾಗ ಅದು ಪರ್ವತದಷ್ಟು ಎತ್ತರಕ್ಕೆ ನಿಲ್ಲುತ್ತದೆ ಎಂಬುದನ್ನು ಹೇಳುತ್ತಾ ಕವಿ ಈ ಮಾತನ್ನು ಆಡಿದ್ದಾನೆ. ನಮಗೆ ದೊರೆಯುವ ಸಹಾಯ ಸಕಾಲದಲ್ಲಿ ಕಷ್ಟದಲ್ಲಿ ದೊರೆತರೆ ಅದು ಚಿಕ್ಕದಿರಲಿ ದೊಡ್ಡದಿರಲಿ ಅದರ ಮಹತ್ವ ಹೆಚ್ಚುತ್ತದೆ, ಅದಕ್ಕೆ ಬೆಲೆ ಕಟ್ಟಲಾಗುವುದಿಲ್ಲ. ಸೋತು ನಿಂತವರಿಗೆ ಗೆಲ್ಲುವ ಭರವಸೆಯನ್ನು ತುಂಬುತ್ತದೆ. ಆದ್ದರಿಂದ ಕವಿಯು ಕಷ್ಟ ಕಾಲದಲ್ಲಿ ಸಹಾಯಕ್ಕೊದಗಿದ ಹುಲ್ಲು ಕಡ್ಡಿ ಪರ್ವತ ಸಮಾನವಾಗಿರುತ್ತದೆ ಎಂದು ಅಭಿಪ್ರಾಯಪಡುತ್ತಾನೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆಯಂತೆ ಸಮಯಕ್ಕೊದಗಿದ ಸಹಾಯ ಮೇರು ಪರ್ವತಕ್ಕೆ ಸಮಾನವಾಗಿರುತ್ತದೆ. ಮುಳುಗಿರಲಿ ಮುಪ್ಪು ಚಿಂತನದಿ.
ಈ ಪ್ರಸ್ತುತ ವಾಕ್ಯವನ್ನು ರಸಕವಿ ದ ರಾ ಬೇಂದ್ರೆಯವರು ರಚಿಸಿರುವ ಮುಕ್ತಕಂಠ ಕವನ ಸಂಕಲನದಿಂದ ಆಯ್ದುಕೊಂಡ ಬೆಳಗು ಜಾವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಯೌವನವು ಅನುಭವಿಸಲೇ ಹೊರತು ಚಿಂತನಕ್ಕಲ್ಲ ಎಂದು ಕವಿ ಹೇಳುವಾಗ ಈ ಮಾತು ಬಂದಿದೆ. ಹರೆಯ ತುಂಬಿರುವ ಹೊತ್ತಿನಲ್ಲಿ ಜೀವನದ ರಸವನ್ನು ತುಂಬಿ ತುಂಬಿ ಕುಡಿಯಬೇಕು. ಈ ಹರೆಯ ಮತ್ತೆ ಬರಲಾರದು. ಮುಪ್ಪು ಬರುವ ಕಾಲಕ್ಕೆ ಬಂದೇ ತೀರುತ್ತದೆ. ಏಕೆಂದರೆ ನಿಸರ್ಗದಂತೆ ಮನುಷ್ಯನ ಬದುಕು ನಿತ್ಯ ನೂತನವಲ್ಲ. ಮುಪ್ಪನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಆ ಕಾಲ ಚಿಂತನಕ್ಕೆ ಮೀಸಲಿಡಿ ಎಂದು ಹೇಳುವುದರ ಮೂಲಕ ಯೌವನದ ರಸಗಳಿಗೆಗಳನ್ನು ಅನುಭವಿಸಿ ಸಾರ್ಥಕ್ಯ ಪಡೆಯಿದರೆಂದು ಯುವಕರಿಗೆ ಕರೆ ನೀಡುತ್ತಾರೆ ಕವಿ. ಅವಕಾಶಗಳು ದೊರೆತಾಗ ಅವುಗಳನ್ನು ಸಮರ್ಥಕವಾಗಿ ಬಳಸಿಕೊಳ್ಳಬೇಕು. ಆಗ ಸುಂದರ ಭವಿಷ್ಯ ನಮ್ಮದಾಗುತ್ತದೆ ಎಂಬ ಸ್ವಾರಸ್ಯ ಇಲ್ಲಿದೆ. 31ನೆಯ ಪ್ರಶ್ನೆ, ಮಾತೇ ಮರೆತು ಹೋಗಿದೆ ಕಣೆ. ಈ ಪ್ರಸ್ತುತ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯನವರು ಬರೆದಿರುವ ಕವಿತೆ 2006 ಕವನ ಸಂಕಲನದಿಂದ ಆಯ್ದ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಫೋನಾಯಿಸಿದಾಗ ಮುದುಕ ಮುದುಕಿಗೆ ಹೇಳುವ ಮಾತಿದು. ಅಸ್ಸಾಮಿನಲ್ಲಿರುವ ಮುದುಕ ಮಗ ಸೊಸೆ ಬೆಳಿಗ್ಗೆ 9ಕ್ಕೆ ಮನೆ ಬಿಟ್ಟು ಕೆಲಸಕ್ಕೆ ಹೋದರೆ ಹಿಂದಿರುಗುವುದು ಕತ್ತಲಾದ ಮೇಲೆಯೇ. ಅಲ್ಲಿಯವರೆಗೆ ಆತನೊಬ್ಬನೇ. ಮಾತನಾಡಲು ಹಾತೊರೆಯುವ ಆತ ಹೆಂಡತಿಗೆ ಫೋನ್ ಮಾಡಿ, ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡು ಎಂದು ಗೋಗರೆಯುತ್ತಾನೆ. ವೃದ್ಧ ಪತಿಪತ್ನಿಯರು ಒಬ್ಬರನ್ನೊಬ್ಬರು ಅಗಲಿ ಏಕಾಂಗಿತನ ಅನುಭವಿಸುವ ನೋವು, ಭಾಷೆ ತಿಳಿಯದ ಊರಿನಲ್ಲಿ ಮುದುಕನ ದಾರುಣ ಸ್ಥಿತಿ ಓದುಗರ ಮನ ಕಲಕುತ್ತದೆ. 32ನೇ ಪ್ರಶ್ನೆ, ಇದು ಕೂಡ 3 ಅಂಕದ ಪ್ರಶ್ನೆಯಾಗಿದೆ. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಈ ಪ್ರಸ್ತುತ ವಾಕ್ಯವನ್ನು ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಾದ ಪಿ ಲಂಕೇಶ್ ಅವರು ರಚಿಸಿರುವ ಕಲ್ಲು ಕರಗುವ ಸಮಯ ಕಥಾ ಸಂಕಲನದಿಂದ ಆಯ್ದಂತಹ ಮುಟ್ಟಿಸಿಕೊಂಡವನು ಎಂಬ ಗದ್ಯಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳಿದ ಮಾತಾಗಿದೆ. ಡಾಕ್ಟರ್ ತಿಮ್ಮಪ್ಪನಲ್ಲಿ ಬಸಲಿಂಗನ ಬಗ್ಗೆ ವಿಶೇಷ ಪ್ರೀತಿ, ಆಸಕ್ತಿಯನ್ನು ತೋರಿಸಿ ಆಪರೇಷನನ್ನು ಮಾಡಿದರು. ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನನ್ನು ಮುಗಿಸಿದರು. ಕೊನೆಗೆ ಬಸಲಿಂಗನ ಕೈ ಹಿಡಿದುಕೊಂಡು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಅದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಎಚ್ಚರಿಕೆ ನೀಡುವ ಈ ಸಂದರ್ಭವಾಗಿದೆ. 33ನೆಯ ಪ್ರಶ್ನೆ, ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಈ ಪ್ರಸ್ತುತ ವಾಕ್ಯವನ್ನು ಕೃಪಾಕರ ಸೇನಾನಿ ಕೆ ಪುಟ್ಟಪ್ಪ ಸ್ವಾಮಿ ಬರೆದಿರುವ ಜೀವಜಾಲ ಕೃತಿಯಿಂದ ಆರಿಸಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ. ಮಾರ್ಚ್ನ ಚಹಾ ಬಿತ್ತನೆಯನ್ನು ವಿಡಂಬಿಸುತ್ತಾ ಲೇಖಕರು ಈ ಮಾತುಗಳನ್ನಾಡಿದ್ದಾರೆ. ಕಾರ್ವೆರ್ ಮಾರ್ಷನ್ನು ಪೂಣಚ್ಚಿ ಎಂಬ ಆದಿವಾಸಿಯ ಸಹಾಯದಿಂದ ಕಾಡನ್ನೆಲ್ಲ ಸುತ್ತಿ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸುತ್ತಾನೆ. ಇದರ ಜೊತೆಗೆ ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದ ಚಹಾ ಗಿಡಗಳನ್ನು ತಂದು ನೆಡುವುದರೊಂದಿಗೆ ವಾಲ್ಪರೈ ಕಾಡಿನ ಮುಂದಿನ ದಿನಗಳ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಎಂದಿದ್ದಾರೆ. 34ನೆಯ ಪ್ರಶ್ನೆ, ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ. ಈ ವಾಕ್ಯವನ್ನು ಮುದ್ದಣ್ಣನ ರಾಮಾಶ್ವಮೇಧದ ಸಂಗ್ರಹದಿಂದಾಯ್ದ ತಿರುಳ್ಗನ್ನಡದ ಬಿಳ್ನುಡಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮನೋರಮೆಯು ಮುದ್ದಣ್ಣನಿಗೆ ಹೇಳಿದ ಮಾತಿದು. ಮುದ್ದಣ್ಣನು ಮನೋರಮೆಯ ಇಚ್ಛೆಯಂತೆ ಶ್ರೀರಾಮನು ಅಶ್ವಮೇಧ ಯಾಗ ಮಾಡಿದ ಕಥೆಯನ್ನು ಹೇಳಲು ಸಮ್ಮತಿಸುತ್ತಾನೆ. ಕಥೆಯನ್ನು ಯಾವ ಧಾಟಿಯಲ್ಲಿ ಹೇಳಲಿ, ಪದ್ಯದೊಳ್ ಪೇಳಲು ಗದ್ಯದೊಳ್ ಎಂದು ಮುದ್ದಣ್ಣ ಪ್ರಶ್ನಿಸಿದಾಗ ಮನೋರಮೆ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ವಾದುದರಿಂದ ಗದ್ಯದಲ್ಲಿ ಹೇಳೆನ್ನುತ್ತಾಳೆ. ಈ ಪ್ರಸಂಗವು ಹೊಸ ಕಾಲದ ಓದುಗರ ಅಪೇಕ್ಷೆ, ನಿರೀಕ್ಷೆಗಳನ್ನು ಧ್ವನಿಸುತ್ತದೆ ಹಾಗೂ ಕಥೆಯು ಯಾವಾಗಲೂ ಗದ್ಯದ ದಾಟಿಯಲ್ಲಿದ್ದರೆ ಮಾತ್ರ ಕೇಳಲು ಹಿತವಾಗಿರುತ್ತದೆ ಎಂಬುದು ಇಲ್ಲಿನ ಸ್ವಾರಸ್ಯ. 35ನೆಯ ಪ್ರಶ್ನೆ, ಇದು ಕೂಡ 3 ಅಂಕದ ಪ್ರಶ್ನೆಯಾಗಿರುವಂಥದ್ದು. ಆನೆಗೂ ಮಾನಮರ್ಯಾದೆ ಇರುತ್ತೆ ತಿಳಕೋ. ಪ್ರಸ್ತುತ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕಿರುಗೂರಿನ ಗಯ್ಯಾಳಿಗಳು ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಮೂಡಿಗೆರೆಯ ಜನರು ರೆಹಮಾನ್ಗೆ ಹೇಳುವ ಮಾತಿದು. ರೆಹಮಾನ್ನ ಪೆಟ್ಟಿಗೆ ಅಂಗಡಿಯನ್ನು ಆನೆ ದೂಡಿ ಬೀಳಿಸುತ್ತದೆ. ಸಾಕ್ಷಿ ಜುಬೇದಾಳನ್ನು ಕೇಳಿ ಎಂದಾಗ ಆಕೆ, ಆನೆ
ರೆಹಮಾನ್ ಏನೋ ಅನ್ನಬಾರದ ಮಾತಂದ, ಅದಕ್ಕೆ ಆನೆ ಅಂಗಡಿಯನ್ನು ಬೀಳಿಸಿತು ಎಂದು ಹೇಳುತ್ತಾಳೆ. ಆದರೆ ರೆಹಮ್ ನಾನೇನು ಅಂದಿಲ್ಲವೆಂದು ಅವಳ ಮೇಲೆ ಜಗಳಕ್ಕೆ ಹೋದಾಗ ಜನರು ರೆಹಮಾನನಿಗೆ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೋ ಎಂದು ಉಗಿದು ಆನೆಗೆ ಒಂದು ವ್ಯಕ್ತಿತ್ವ ಆರೋಪಿಸುತ್ತಾರೆ. 36ನೆಯ ಪ್ರಶ್ನೆ, ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ. ಪ್ರಸ್ತುತ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕಿರುಗೂರಿನ ಗಯ್ಯಾಳಿಗಳು ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೈನ್ಮ್ಯಾನ್ ಶಂಕರಪ್ಪ ಇಂಜಿನಿಯರ್ ರಮೇಶ್ ಬಾಬುಗೆ ಹೇಳುತ್ತಾನೆ. ನುಗ್ಗೇಹಳ್ಳಿಯ ಟೆಲಿಫೋನ್ ಲೈನ್ಗಳನ್ನು ಸರಿಪಡಿಸಲು ಹೋದ ತಿಮ್ಮಪ್ಪ ಕಾಣದೇ ಇದ್ದಾಗ ರಮೇಶ್ ಬಾಬು ತಿಮ್ಮಪ್ಪನ ಸೋಮಾರಿತನವನ್ನು ಶಪಿಸುತ್ತಾ ಶಂಕರಪ್ಪನೊಡನೆ ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬದ ಹತ್ತಿರ ಬರುತ್ತಾನೆ. ಕಂಬದ ಮೇಲೆ ರಿಪೇರಿ ಬಂಗಲ್ಲಿಯೇ ಕುಳಿತ ತಿಮ್ಮಪ್ಪನನ್ನು ಕೂಗಿ ಕರೆದರೂ ಪ್ರತಿಕ್ರಿಯೆ ಬಾರದಿದ್ದಾಗ ಶಂಕರ ಕಾತರ ಕಳವಳದ ದನಿಯಲ್ಲಿ, ಏನು ಸರ್ ಇದು, ಏನಾಯಿತು ಇವನಿಗೆ, ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಎಂದು ಹೇಳಿದನು. ಈ ವಿಭಾಗ, ಈ ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳಾಗಿದೆ ಸ್ನೇಹಿತರೆ. 4 ಅಂಕದ ಪ್ರಶ್ನೆಗಳನ್ನೆಲ್ಲ ನೋಡುವ. ಅದಾದ ನಂತರ ಬರುವಂಥದ್ದು ನಮಗೆ ಪ್ರಬಂಧ ಬರೀಲಿಕ್ಕೆ ಇದೆ, ಹಾಗೆ ಅದರ ಜೊತೆಗೆ ಪತ್ರವನ್ನು ಬರೀಲಿಕ್ಕೆ ಇರುವಂಥದ್ದು. ರಾವಣನ ಮನಪರಿವರ್ತನೆಯ ಸಂದರ್ಭದಲ್ಲಿ ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ. ರಾವಣನ ಮನಪರಿವರ್ತನೆಯನ್ನು ಕವಿ ಹೃದಯಂಗಮವಾಗಿ ಚಿತ್ರಿಸಿದ್ದಾನೆ. ಸೀತೆಯು ಮೂರ್ಛಿತೆಯಾಗಲು ರಾವಣನಿಗೆ ಅವಳ ಬಗ್ಗೆ ಅನುಕಂಪ ಹುಟ್ಟಿತು. ಅವಳನ್ನು ಕರುಣೆಯಿಂದ ಕಂಡು ತನ್ನನ್ನೇ ನಿಂದಿಸಿಕೊಳ್ಳುತ್ತಾನೆ. ಕರ್ಮವಶಕ್ಕೊಳಗಾಗಿ ಮಾಡಿದ ಕೆಟ್ಟ ಕಾರ್ಯಕ್ಕಾಗಿ ಪರಿತಪಿಸುತ್ತಾನೆ. ಸೀತೆಯ ಬಗೆಗೆ ಮೋಹಗೊಂಡು ಕದಡಿದ ರಾಡಿಯಂತಾಗಿದ್ದ ಅವನ ಮನವೆಂಬ ಕೊಳ ಹುಟ್ಟಿದ ವೈರಾಗ್ಯದಿಂದ ತಿಳಿಯಾದ ನಿರ್ಮಲವಾದ ಜಲದಂತಾಗುತ್ತದೆ. ಉದಾತ್ತನಾದ ರಾವಣನಲ್ಲಿ ಸೀತೆಯ ಬಗೆಗೆ ನೀಲಿರಾಗ ಹುಟ್ಟುತ್ತದೆ. ಸೂರ್ಯನು ತನಗೆ ಹತ್ತಿದ ಸಂಧ್ಯಾರಾಗದಿಂದ ಮುಕ್ತಗೊಳ್ಳುವಂತೆ ರಾವಣನು ಸೀತಾವ್ಯಾಮೋಹದಿಂದ ಮುಕ್ತನಾಗಿ ಉತ್ತಮವಾಗಿ ಪರಿವರ್ತನೆಗೊಳ್ಳುತ್ತಾನೆ. ಹೀಗೆ ಕಾರುಣ್ಯ ರಸಮೂರ್ತಿಯಾದ ರಾವಣನ ಮನಪರಿವರ್ತನೆಯನ್ನು ಓದುಗರು ಮನಮುಟ್ಟುವಂತೆ ಕವಿ ಚಿತ್ರಿಸಿದ್ದಾನೆ. ಉತ್ತಮ ಶ್ರೇಷ್ಠರಾದ ವ್ಯಕ್ತಿಗಳಲ್ಲಿ ಪ್ರೀತಿ ಕರುಣೆಗಳು ಹುಟ್ಟುತ್ತದೆ, ಹೃದಯ ಕರಗುತ್ತದೆ ಎಂಬುದಕ್ಕೆ ಇಲ್ಲಿ ರಾವಣನೇ ಪ್ರತ್ಯಕ್ಷದರ್ಶಿಯಾಗಿ ಕಂಗೊಳಿಸುತ್ತಾನೆ. 38ನೆಯ ಪ್ರಶ್ನೆ, ದ್ರೌಪದಿ ಅವಮಾನಕ್ಕೊಳಗಾದಾಗ 3 ಪ್ರಸಂಗಗಳನ್ನು ವಿವರಿಸಿ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಕಾವ್ಯದಲ್ಲಿ ಕುಮಾರವ್ಯಾಸನು ದ್ರೌಪದಿಗೆ ಅವಮಾನದ 3 ಪ್ರಸಂಗಗಳನ್ನು ಭೀಮನೆದುರು ಪ್ರಸ್ತಾಪಿಸಿರುವುದನ್ನು ಗಮನಿಸಬಹುದು. ದ್ರೌಪದಿಯು ಭೀಮನ ಬಳಿ ಕೀಚಕನಿಂದಾದ ಅವಮಾನವನ್ನು ನಿವೇದಿಸುವಾಗ ಹಿಂದಿನ ಅವಮಾನದ ಪ್ರಸಂಗಗಳನ್ನು ಪ್ರಸ್ತಾಪಿಸುತ್ತಾಳೆ. ಮೊದಲನೆಯದಾಗಿ, ಪಾಪಿ ಕೌರವನು ಅಂದು ತುಂಬಿದ ಸಭೆಯಲ್ಲಿ ಅವಳ ಮುಂದಲೆ ಹಿಡಿದು ಎಲೆ ತರಿಸಿ ದುಶ್ಯಾಸನಿಂದ ವಸ್ತ್ರಾಪಹರಣ ಮಾಡಿಸಿರುತ್ತಾನೆ. ಎರಡನೆಯದು, ಅರಣ್ಯವಾಸದಲ್ಲಿ ಸೈಂಧವನನ್ನು ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗಿ ಅವಮಾನಿಸಿರುತ್ತಾನೆ. ಮೂರನೆಯದು, ಕೀಚಕನು ರಾಜಸಭೆಯಲ್ಲಿ ದ್ರೌಪದಿಯನ್ನು ಅವಳ ಗಂಡಂದಿರ ಎದುರೇ ಎಡಗಾಲಿನಿಂದ ಒದ್ದು ಬೀಳಿಸಿದ ಅಪಮಾನ. ಈ 3 ಅಪಮಾನ ಪ್ರಸಂಗಗಳಲ್ಲಿಯೂ ದ್ರೌಪದಿಯು ಸಂಕಟವನ್ನು ಅನುಭವಿಸಿರುತ್ತಾಳೆ. ಅಪಮಾನಗಳು ಮತ್ತೆ ಮತ್ತೆ ಮರುಕಳಿಸಿದ್ದರೂ ಸಹಿಸಿಕೊಂಡು ವೇದನೆ ಪಡುವ ದ್ರೌಪದಿಯ ಹೃದಯ ವಿದ್ರಾವಕ ಸಂಕಷ್ಟಗಳು ಮನ ಕಲಕುವಂತೆ ಮೇಳೈಸಿದೆ. 39ನೆಯ ಪ್ರಶ್ನೆ, ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ಮುಂಬೈ ಜಾತಕ ಕವನದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಮನಮಿಡಿಯುವಂತೆ ಚಿತ್ರಣಗೊಂಡಿದೆ. ನಗರೀಕರಣದ ಪ್ರಭಾವದಿಂದ ಪ್ರಕೃತಿಯಿಂದ ದೂರ ಸರಿಯುವ ಬಾಲ್ಯದ ಚಿತ್ರಣ ಇಲ್ಲಿ ಅನಾವರಣಗೊಂಡಿದೆ. ಇಲ್ಲಿ ಮಕ್ಕಳು ಆಸ್ಪತ್ರೆಯಲ್ಲಿ ಹುಟ್ಟಿ ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ ಬೆಳೆಯುತ್ತವೆ. ತಾಯಿಯ ಆಕಳ ಹಾಲಿಗೆ ಬದಲಾಗಿ ಕಾಣದೆಮ್ಮೆಯ ಕೆಚ್ಚಲು ಕರೆದ ಬಾಟ್ಲಿ ಹಾಲು ಕುಡಿಯುವ ಮಕ್ಕಳು ಅನಾರೋಗ್ಯವಾದಾಗ ಗ್ರೈಪ್ ಸಿರಪ್, ಹಸಿವಾದಾಗ ಹಾರ್ಲಿಕ್ಸ್ ಕುಡಿದು ಬೆಳೆಯುತ್ತವೆ. ಬಾಲ್ಯದಿಂದಲೇ ಕ್ಯೂ ನಿಲ್ಲುವುದು, ಫುಟ್ಪಾತ್ನಲ್ಲಿ ಸಂಚರಿಸುವುದು, ಎಲ್ಲಿಯೂ ನಿಲ್ಲದಂತೆ ಇತರರನ್ನು ತಳ್ಳಿಯಾದರೂ ಸರಿ ತಾವು ಬೇರೂರಿ ಹೀರುವುದನ್ನು ಕಲಿಯುತ್ತದೆ. ಕಿರಿದು ಕೋಣೆಯಲ್ಲಿ ತಾಯಿಯಿಂದ ಪ್ರಪಂಚದ ಯಾಂತ್ರಿಕ ದರ್ಶನ ಪಡೆಯುತ್ತದೆ. ತಂದೆಯಂತೂ ಮಕ್ಕಳ ಪಾಲಿಗೆ ರೋಗದ ಪ್ರಾಣಿಯಾಗಿರುತ್ತಾನೆ.
ಒಟ್ಟಾರೆ ಕೃತಕ ಅಶಕ್ತವಾದ ಪರಿಸರ ಸಂಕೀರ್ಣ ನಗರದ ಜೀವನದ ಯಾಂತ್ರಿಕ ಬದುಕನ್ನು ಅನುಭವಿಸುವ ಮಕ್ಕಳು ಬಾಲ್ಯವನ್ನು ಕಳೆಯುವ ದಾರುಣ ಚಿತ್ರಣ ಇಲ್ಲಿದೆ. ಕೆಳಗಿನ ವಚನವನ್ನು ಅವಲೋಕಿಸಿ ಕೊಟ್ಟಿರುವ ಎಲ್ಲ ಪ್ರಶ್ನೆಗೆ ಉತ್ತರಿಸಿ. ಲಘು ಗುರುವಪ್ಪನೆ, ಗುರು ಲಘುವಪ್ಪನೆ, ಆಗದಾಗದು, ಗುರು ಗುರುವನೆ, ಲಘು ಲಘುವನೆ. ಶ್ರೀ ಗುರು ಲಘು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನಯ್ಯ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂಕಿತನಾಮದ ವಚನಗಾರನ ಹೆಸರನ್ನು ಬರೆಯಿರಿ. ಉರಿಲಿಂಗ ಪೆದ್ದಿ. ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದೆಡೆ ಅದು ಏನಾಗುವುದಿಲ್ಲ, ಆಗದು ಆಚಾರ. ಪ್ರಸ್ತುತ ವಚನದ ಸಂದೇಶವನ್ನು ನಿಮಗೆ ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ನಿರೂಪಿಸಿ. ಗುರು ಸದಾ ಹಿರಿದಾಗಿ ವರ್ತಿಸಬೇಕು. ಗುರು ಲಿಂಗ ಜಂಗಮವೆಂಬ ತ್ರಿವಿಧವನ್ನು ಲಘುವಾಗಿ ಭಾವಿಸದೆ ಆಚರಿಸುವುದು ಗುರುವಿನ ಲಕ್ಷಣ. ಹೀಗಾಗಿ ಗುರು ಎಂದಿಗೂ ಲಘುವರ್ತನದಲ್ಲಿ ವರ್ತಿಸಿ ತನ್ನ ಘನತೆಯನ್ನು ಕಳೆದುಕೊಳ್ಳಬಾರದೆಂದಿದ್ದಾನೆ. ಗುರು ಯಾವತ್ತಿಗೂ ಉನ್ನತ ಸ್ಥಾನದಲ್ಲಿರುವವನು. ಆ ಗುರು ಹಗುರತನ ಸಲ್ಲದು ಎಂಬ ಸತ್ಯತೆಯನ್ನು ಇಲ್ಲಿ ಕಾಣಬಹುದಾಗಿದೆ. ಸೀತಾ ಎಂಬ ಗೆಳತಿಯ ಗುಣಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ? ಲೇಖಕಿಗೆ ಅದೃಷ್ಟ ಆಯ್ಕೆಗಳ ಪ್ರಶ್ನೆ ಬಂದಾಗಲೆಲ್ಲ ತಮ್ಮ ಹೈಸ್ಕೂಲು ಗೆಳತಿ ಸೀತಾ ನೆನಪಾಗುತ್ತಾರೆ. ತಂದೆ ಪ್ರಾಧ್ಯಾಪಕರಾಗಿದ್ದು ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದರೂ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ. SLCಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲಾಗಿ ಮತ್ತೆ ಕಟ್ಟದೆ ಗೆಳತಿಯರೊಂದಿಗೆ ಸಿನಿಮಾ ಮಾರ್ಕೆಟ್ ಸುತ್ತುತ್ತಿದ್ದಳು. ವಿವಾಹದ ಮೇಲೆ ಗಂಡನ ಮನೆಗೆ ಹೊಂದಿಕೊಳ್ಳದೆ ಸುಮ್ಮನೆ ದೂರು ಹೇಳುತ್ತಿದ್ದಳು. ತಟ್ಟನೆ ಎಲ್ಲವೂ ಸರಿ ಹೋಗಿಬಿಡಬೇಕು ಎಂಬ ಸ್ವಭಾವ ಆಕೆಯದಾಗಿತ್ತು. ಕೈ ತುಂಬ ಸಂಪಾದಿಸಿ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದಳು. ಗೆಳತಿಯಾದ ಲೇಖಕಿಯನ್ನು ಕಂಡು ಹಲುಬುವ ದುಡಿದು ಗಳಿಸದೆ ಸುಖವಾಗಿರಬೇಕೆಂಬ ಸ್ವಭಾವದ ವ್ಯಕ್ತಿಯಾಗಿದ್ದಳು. ಒಟ್ಟಾರೆ ಅವಳು ಆ ಬದುಕನ್ನು ಅದೃಷ್ಟದಾಟದಂತೆ ಕಂಡು ದುರಂತದಲ್ಲಿ ಕೊನೆಯಾಗುತ್ತಾಳೆ. ಸುಂದರ ಬದುಕಿಗೆ ಅರಸಿ ಬಂದ ಆಯ್ಕೆಗಳನ್ನು ಬಾಚಿಕೊಳ್ಳದೆ ಕೈ ಚೆಲ್ಲಿ ಕುಳಿತರೆ ಬಾಳು ಹಾಳಾಗುತ್ತದೆ ಎಂಬ ಸಂಗತಿ ಸೀತಾಳ ಜೀವನದಿಂದ ತಿಳಿಯಬಹುದಾಗಿದೆ. 42ನೆಯ ಪ್ರಶ್ನೆ, ಧಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ದಣಿ ಮತ್ತು ಹಾಗೂ ಹೊಳೆಯ ನಡುವಿನ ಸಮರವನ್ನು ಮಾನವ ಮತ್ತು ಪ್ರಕೃತಿಯ ನಡುವಿನ ಸಮರವೆಂದೇ ಕರೆಯಬಹುದು. ವೆಂಕಪ್ಪಯ್ಯ ಮಳೆಗಾಲದಲ್ಲಿ ಹೊಳೆಯನ್ನು ಮಳೆಗಾಲ ಬಂದರೆ ಸಾಕು ಈ ಬಿಕನಾಸಿ ಹೊಳೆ ಉರಿದೀ ತನ್ನ ಸೆರಗನ್ನೇ ಹಾಸಿ ಬಿಡುತ್ತದೆ, ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಸಾಹಸಬೇಕೆಂಬ ಚಟ ಇದಕ್ಕೆ ಎಂದು ಯಾವಾಗಲೂ ಮೂದಲಿಸುತ್ತಿದ್ದರು. ಮಾತು ಬಾರದಿದ್ದರೂ ಮಳೆಗಾಲ ಬಂತೆಂದರೆ ಹೊಳೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟೆಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿ ಕಿರಿಕಿರಿ ಮಾಡಿಸುತ್ತಿತ್ತು. ಹೊಳೆಯ ಉಪಟಳ ತಾಳಲಾರದೆ ಪ್ರತಿ ವರ್ಷ ವೆಂಕಪ್ಪಯ್ಯ ಹೊಳೆ ಸೊರಗುವ ಕಾಲಕ್ಕೆ ತೋಟವನ್ನು 4 ಅಡಿ 5 ಅಡಿ ಎತ್ತರಿಸುತ್ತಿದ್ದರು. ನದಿ ಸೆರಗನ್ನು ಅತ್ಲಾಗೆ ದೂಡುವಂತೆ ಎತ್ತರಿಸುವುದು ಪ್ರತಿ ವರ್ಷದ ಕಾರ್ಯವಾಗಿತ್ತು. ಆದರೆ ಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿದ್ದ ಹೊಳೆ ದಣಿಗಳ ಈ ಕಾರ್ಯವನ್ನು ಕಂಡೂ ಕಾಣದಂತಿದ್ದು ಗದ್ದೆಯಲ್ಲಿ ಬಿತ್ತುವುದನ್ನು ಮರಳ ದಿಣ್ಣೆ ಮೇಲೆ ಬಿತ್ತಿದೆಯಲ್ಲವ ಮಾರಾಯ ಎಂದು ದಣಿಯವರ ಪೆದ್ದುತನದ ಬಗ್ಗೆ ಮನಸ್ಸಲ್ಲಿ ನಗುತ್ತಾ ಆ ಧರೆಯನ್ನು ಕೆಡವಲು ಹೊಂಚು ಹಾಕುತ್ತಿರುತ್ತದೆ. ದಣಿ ತನ್ನ ಸೆರಗನ್ನು ಒತ್ತರಿಸಿಕೊಂಡು ಮಾಡಿದ ತೋಟವನ್ನು ಆಟಿ ತಿಂಗಳ 4 ಜಡಿ ಮಳೆಯಲ್ಲಿ ಬುಡದಿಂದಲೇ ಲಯಗೊಳಿಸುತ್ತಿತ್ತು. ಹೊಳೆ ತಟ್ಟನೆ ದಣಿಯವರ ತೋಟದೊಳಗೆ ನುಗ್ಗಿ ಅದನ್ನಿಡೀ ಕಡಲು ಮಾಡಿ ಸೇಡು ತೀರಿಸಿಕೊಳ್ಳುತ್ತಿತ್ತು. ಹೀಗೆ ಪ್ರತಿ ವರ್ಷ ಧಣಿ ಮತ್ತು ಹೊಳೆಯ ನಡುವಿನ ಸಮರ ಮಾಮೂಲಿಯಾಗಿತ್ತು. ಪ್ರಕೃತಿಯ ಮುನುಸಿನ ಮುಂದೆ ಮಾನವ ನಿರ್ಮಿತ ಎಲ್ಲವೂ ನಾಶ ಹೊಂದುತ್ತದೆ ಎಂಬುದು ಈ ವಾದದಲ್ಲಿ ಇಲ್ಲಿ ಕಾಣಬಹುದಾಗಿದೆ. 43ನೆಯ ಪ್ರಶ್ನೆ, ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗಹಾಕಲು ಮಠದವರು ಹವಣಿಸಿದ್ದೇಕೆ? ಆನೆ ಮತ್ತು ಮಾವುತ ವೇಲಾಯುಧನನ್ನು ಮಠದವರು ಹೊರಗೆ ಕಳುಹಿಸಲು ಹವಣಿಸಿದ ಸನ್ನಿವೇಶವನ್ನು ತೇಜಸ್ವಿಯವರು ಕೃಷ್ಣೇಗೌಡನ ಆನೆ ಕಿರುಕಾದಂಬರಿಯಲ್ಲಿ ತಿಳಿಸಿದ್ದಾರೆ. ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ
ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋಗಿ ಆನೆಯನ್ನು ಸಾಕುವುದು ನಿರುಪಯುಕ್ತವೆನಿಸಿತು. ಅಲ್ಲದೆ ಮಾವುತ ವೇಲಾಯುಧ 24 ಗಂಟೆಯೂ ಕುಡಿದೇ ಇರುತ್ತಿರುವುದರಿಂದ ಆತ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಅವನ ದುರ್ನಡತೆಗಾಗಿ ಒಮ್ಮೆ ಛೀಮಾರಿ ಹಾಕಿ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಊಟವನ್ನೇ ವರ್ಜಿಸಿತ್ತು. ಕೊನೆಗೆ ಆನೆಯ ಸಲುವಾಗಿ ವೇಲಾಯುಧನನ್ನು ಕೇರಳದವರೆಗೂ ಹುಡುಕಿಕೊಂಡು ಹೋಗಿ ಕರೆತಂದರು. ಆನೆ ಇರುವವರೆಗೆ ತನ್ನ ಅನಿವಾರ್ಯತೆಯನ್ನು ಅರಿತವನು ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ. ಆದ್ದರಿಂದ ಮಠದವರು ಆನೆ ಮತ್ತು ಮಾವುತ ವೇಲಾಯುಧನನ್ನು ಮಠದಿಂದ ಹೊರಹಾಕಲು ಹವಣಿಸುತ್ತಿದ್ದರು. ಅನಾವಶ್ಯಕ ಮತ್ತು ಕಂಟಕನಾಗಿರುವ ವ್ಯಕ್ತಿಗಳು ಯಾವತ್ತಿದ್ದರೂ ಸಮಾಜದ ಧಾರ್ಮಿಕತೆಗೆ ಕಳಂಕರು. ಅಂಥವರನ್ನು ಯಾರೂ ಜೊತೆಯಲ್ಲಿ ಇರಿಸಿಕೊಳ್ಳಲು ಬಯಸುವುದಿಲ್ಲ ಅನ್ನೋ ಸತ್ಯ ಈ ಘಟನೆಯಲ್ಲಿದೆ. ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ಲಾರಿಯ ಡ್ರೈವರ್ ಪ್ರಾಣ ಬಿಟ್ಟ ಸಂದರ್ಭವನ್ನು ತೇಜಸ್ವಿಯವರು ಕೃಷ್ಣೇಗೌಡನ ಆನೆ ನೀಳ್ಗತೆಯಲ್ಲಿ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ. ಶಿವೇಗೌಡರ ಸಾಮಿಲ್ಲಿನಲ್ಲಿ ನಾಟಾ ಲೋಡಿನ ಲಾರಿ ನಿಂತಿತ್ತು. ಕ್ಲೀನರ್ ನಾಯರ್ ಹೋಟೆಲ್ನಲ್ಲಿ ಚಹಾ ಕುಡಿದು ಬರಲು ಹೋಗಿದ್ದ. ಆಗ ಡ್ರೈವರ್ ಒಬ್ಬನೇ ನಿದ್ರೆ ಮಂಪರಿನಲ್ಲಿ ತೂಕಟಿಸುತ್ತಾ ಸ್ಟೇರಿಂಗ್ ಚಕ್ರದ ಮೇಲೆ ಅರೆನಿದ್ರೆಯಲ್ಲಿದ್ದ ಶರಾಬಿನ ನಿಷಾದಲ್ಲಿದ್ದ ವೇಲಾಯುಧನಿಗೆ ನಾಟಾಳಿಗಳಿಗೂ ಲಾರಿಗೂ ಬಿಗಿದು ಕಟ್ಟಿದ್ದ ಹಗ್ಗ ಬಿಚ್ಚಬೇಕೆಂದು ಮರೆತೇ ಹೋಯಿತು. ಆತ ಹಿಂದು ಮುಂದು ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ದಿಮ್ಮಿಗಳು ಲಾರಿ ಸಮೇತ ನೆಲಕ್ಕೆ ಉರುಳಿದವು. ಲಾರಿ ಮೆಲ್ಲನೆ ವಾಲುತ್ತಾ ಒಂದು ಕಡೆ ಉರುಳಿ ಬಿದ್ದುದರಿಂದ ಡ್ರೈವರ್ಗೆ ಹೆಚ್ಚಿನ ಅಪಾಯವಾಗುವ ಸಾಧ್ಯತೆಗಳು ಕಡಿಮೆ ಇತ್ತಾದರೂ ಕ್ಯಾಬಿನ್ನಲ್ಲಿದ್ದ ಮಣಭಾರವಾಗಿದ್ದ ಜಾಕ್ ಡ್ರೈವರ್ನ ತಲೆಯ ಮೇಲೆ ಬಿದ್ದ ಹೊಡೆತಕ್ಕೆ ತಲೆ ಜಜ್ಜಿ ಕಮಕ್ ಕಿಮಕ್ ಅನ್ನದೆ ಆತ ಪರಂಧಾಮಕ್ಕೆ ಹೋದ. ಮದ್ಯಪಾನ ಸೇವನೆ, ನಿರ್ಲಕ್ಷ್ಯತೆ, ಅತಿಯಾದ ನಿದ್ದೆಗೆಡುವುದು ಇವೆಲ್ಲವೂ ಮನುಷ್ಯನ ಪ್ರಾಣಕ್ಕೆ ಕುತ್ತು ತರುವ ಅಪಘಾತಕ್ಕೆ ಮುನ್ನಡಿಗಳೆಂಬಂತೆ ಸತ್ಯತೆ ಇಲ್ಲಿ ಗೋಚರಿಸುತ್ತದೆ. ಇನ್ನು ಬರುವಂಥದ್ದು ಭಾಷಾಭ್ಯಾಸ ವಿಭಾಗ ಉ ನಲ್ಲಿ ಭಾಷಾಭ್ಯಾಸವನ್ನು ಕಾಣ್ಬೋದು. 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಗುರು, ಹಿರಿದು, ಉಪಾಧ್ಯಾಯ, ಕರ, ಕೈ, ತೆರಿಗೆ, ಹಣಕಾಸು, ಬಗೆ, ಯೋಚಿಸು, ವಿಧ, ಮನಸ್ಸು. 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಹುಸಿ, ಹುಸಿನಿದ್ದೆ, ಹುಸಿ. ಕಡು ಪಾಪ, ಕಡು. ಗೂಗೆ ಮರಿ, ಮರಿ. 2 ಪದಗಳ ತದ್ಭವ ರೂಪ ಬರೆಯಿರಿ. ಯಶ, ಜಸ. ವೀರ, ಬೀರ. ಪರೀಕ್ಷಿಸು, ಪರೀಕ್ಷಿಸು. 2 ಕ್ರಿಯಾಪದಗಳ ಧಾತನ್ನು ಗುರುತಿಸಿ. ಕಿತ್ತರು, ಕಿತ್ತು. ಬಿದ್ದನು, ಬಿದ್ದ. ಬರುವಳು, ಬರು. 2 ದ್ವಿರುಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ. ಮೆಲ್ಲ ಮೆಲ್ಲನೆ. ಆಹಾರವನ್ನು ಮೆಲ್ಲ ಮೆಲ್ಲನೆ ಅಗಿದು ಚೆನ್ನಾಗಿ ತಿನ್ನಬೇಕು. ಪರಿಪರಿಯಾಗಿ. ಬಡವರು ಪರಿಪರಿಯಾಗಿ ಬೇಡಿಕೊಂಡರೂ ಶ್ರೀಮಂತನ ಮನಸ್ಸು ಕರಗಲಿಲ್ಲ. ನಡುವೆ. ಕತೆ ಕೇಳುವಾಗ ನಡುವೆ ಮಾತಾಡಿ ಅಡ್ಡಿಪಡಿಸಬಾರದು. 2 ಪದಗಳ ವಿಭಕ್ತಿಯನ್ನು ಹೆಸರಿಸಿ. ಬಲ್ಲವರಿಂದ ತೃತೀಯ ವಿಭಕ್ತಿ, ಕೆಲವಂ ದ್ವಿತೀಯ ವಿಭಕ್ತಿ, ಪಾಪಿಗೆ ಚತುರ್ಥಿ ವಿಭಕ್ತಿ. ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವಂತಹ ಮಾರ್ಗ. ಮತ್ತೊಂದು ದೇಶದ ಅಭಿವೃದ್ಧಿಯಲ್ಲಿ ಯುವ ಜನರ ಪಾತ್ರ. 2 ಪ್ರಬಂಧದಲ್ಲಿ 1 ಪ್ರಬಂಧವನ್ನು ಬರೀಬೇಕಾಗಿರುವಂಥದ್ದು. 1 ಪ್ರಬಂಧಕ್ಕೆ 4 ಅಂಕಗಳನ್ನು ಕೊಡ್ತಾರೆ. ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು. ಕನ್ನಡ ಭಾಷೆ ವಿಶ್ವದ ಸುಂದರ ಭಾಷೆ. ವಿಶ್ವದ ಸುಂದರ ಭಾಷೆಗಳಲ್ಲಿ ಒಂದು. ಭಾರತದ ಪ್ರಾಚೀನ ಭಾಷೆಗಳಲ್ಲಿ ತನ್ನದೇ ಸ್ಥಾನವನ್ನು ಕನ್ನಡ ಭಾಷೆ ಹೊಂದಿದೆ. ಸುಮಾರು 2000 ವರ್ಷಗಳಿಗೂ ಹೆಚ್ಚು ಕಾಲದ ಇತಿಹಾಸವನ್ನು ಹೊಂದಿರುವ ಕನ್ನಡವನ್ನು 6 ಕೋಟಿಗೂ ಹೆಚ್ಚು ಜನ ಮಾತನಾಡುತ್ತಾರೆ. ದ್ರಾವಿಡ ಭಾಷೆಗಳಲ್ಲಿ ಪ್ರಧಾನವಾದ ಕನ್ನಡವು ಜಾಗತೀಕರಣದಿಂದ ಅವನತಿಯ ಹಾದಿಯನ್ನು ಹಿಡಿದಿದೆ. ಕನ್ನಡವು ತನ್ನದೇ ಪರಂಪರೆ ಮತ್ತು ಹಿರಿಮೆಯನ್ನು ಹೊಂದಿದ್ದರೂ ಇಂಗ್ಲಿಷ್ ಭಾಷೆಯ ಪ್ರಭಾವದಿಂದ ಅಳಿವಿನ ಕಡೆಗೆ ಸಾಗುತ್ತಿದೆ. ತಂತ್ರಜ್ಞಾನ ಮತ್ತು ಆಧುನಿಕತೆಗೆ ಬಗ್ಗಿಕೊಳ್ಳುವಂತೆ ಇಂದಿನ ಕಂಪ್ಯೂಟರ್, ಮೊಬೈಲ್, ಅಂತರ್ಜಾಲಗಳ ಅಗತ್ಯಗಳಿಗೆ ಕನ್ನಡವನ್ನು ರೂಪಿಸಬೇಕಿದೆ. ಆಡಳಿತದಲ್ಲಿ IAS ಅಧಿಕಾರಿಗಳಿಂದ ಗುಮಾಸ್ತರವರೆಗೆ ಕನ್ನಡದಲ್ಲಿ ವ್ಯವಹರಿಸಲು ಪತ್ರಗಳನ್ನು
ವ್ಯವಹರಿಸಲು, ವಿನಿಮಯಗೊಳಿಸುವಂತೆ ಹಾಗೂ ಮಾತನಾಡುವಂತೆ ಪ್ರೇರೇಪಿಸಬೇಕು. ಅದಕ್ಕಾಗಿ ಕನ್ನಡದಲ್ಲಿ ಚಾಲ್ತಿಯಲ್ಲಿರುವ ನುಡಿ, ಬರಹ, ಶೀಘ್ರಲಿಪಿ ಮುಂತಾದ ತಂತ್ರಾಂಶಗಳನ್ನು ಏಕಭಾಷಾ ಸಂಕೇತದಲ್ಲಿ ಅಳವಡಿಸಿ ಇಂಗ್ಲಿಷ್ ಭಾಷೆಯಂತೆ ಬಳಕೆಯಾಗುವಂತೆ ಸಿದ್ಧಗೊಳಿಸಬೇಕು. ಶೈಕ್ಷಣಿಕವಾಗಿ ಕನ್ನಡವನ್ನು ಮಾಧ್ಯಮವಾಗಿ ಕಡ್ಡಾಯಗೊಳಿಸಬೇಕು. ವೃತ್ತಿ ಶಿಕ್ಷಣದಲ್ಲೂ ಕಡ್ಡಾಯ ಮಾಧ್ಯಮವನ್ನು ಜಾರಿಗೊಳಿಸಬೇಕು. ಕನ್ನಡದಲ್ಲಿ ಕಲಿತವರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಬೇಕು. ಏಕರೂಪ ಶಿಕ್ಷಣವನ್ನು ಜಾರಿಗೆ ತಂದು ಮಾಧ್ಯಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು ಎಂಬ ಕವಿವಾಣಿಯಂತೆ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕನ್ನಡವನ್ನು ಉಳಿಸಿ ಬೆಳೆಸುವ ಸಂಕಲ್ಪ ತೊಡಬೇಕು. ಜಾಗತಿಕ ಜ್ಞಾನವನ್ನು ಕನ್ನಡದಲ್ಲಿ ದೊರೆಯುವಂತೆ ಮಾಡಬೇಕಾದ ಅಗತ್ಯವಿದೆ. ಹಾಗೆ ಕನ್ನಡದ ಅಪಾರ ಜ್ಞಾನ ಸಂಪತ್ತು, ಸಾಹಿತ್ಯ ಪಾಶ್ಚಾತ್ಯ ಭಾಷೆಗಳಿಗೆ ಅನುವಾದವಾಗಬೇಕು. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎಂಬ ಕವಿವಾಣಿಯಂತೆ ಪ್ರತಿಯೊಬ್ಬ ಕನ್ನಡಿಗನು ತನ್ನ ಭಾಷೆಯ ಬಗ್ಗೆ ಅಭಿಮಾನ ಬೆಳೆಸಿಕೊಂಡು ಅದರ ಬೆಳವಣಿಗೆಗೆ ಕಂಕಣ ತೊಡಬೇಕಾಗಿದೆ. ಉದರ ನಿಮಿತ್ತ ಯಾವ ಭಾಷೆ ಕಲಿತರೂ ಕನ್ನಡವೇ ಹೃದಯ ಭಾಷೆಯಾಗಿ ಮೆರೆಯುವಂತೆ ಮಾಡಬೇಕು. ಕನ್ನಡಿಗರಿಗೆ ಕನ್ನಡವೇ ಗತಿ, ಅನ್ಯತಃ ಶರಣಂ ನಾಸ್ತಿ. ಇನ್ನೊಂದು ಬಂದಿರುವಂಥ ಪ್ರಬಂಧ ದೇಶದ ಅಭಿವೃದ್ಧಿಯಲ್ಲಿ ಯುವಜನರ ಪಾತ್ರ. ದೇಶದ ಅಭಿವೃದ್ಧಿಯಲ್ಲಿ ಯುವಜನರ ಪಾತ್ರವನ್ನು ನೋಡುವ. ದೇಶದ ಅಭಿವೃದ್ಧಿಯಲ್ಲಿ ಯುವಜನರ ಪಾತ್ರ. ಯಾವುದೇ ಒಂದು ದೇಶದ ಅಭಿವೃದ್ಧಿಯಲ್ಲಿ ಅಲ್ಲಿಯ ಯುವಶಕ್ತಿಯ ಕೊಡುಗೆ ನಿರ್ಣಾಯಕ. ಅಲ್ಲಿಯ ಯುವಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದಾಗ ಮಾತ್ರ ಇದು ಸಾಧ್ಯವಾಗುತ್ತದೆ. ಇಂದು ಅಭಿವೃದ್ಧಿಯಶೀಲ ರಾಷ್ಟ್ರಗಳನ್ನಷ್ಟೇ ಅಲ್ಲದೆ ಮುಂದುವರಿದ ದೇಶಗಳು ಕೂಡ ಈ ಯುವಶಕ್ತಿಯನ್ನು ಒಂದು ಸಂಪತ್ತು ಎಂದು ಪರಿಗಣಿಸಿದೆ. ದೇಶದ ಯುವಶಕ್ತಿಯನ್ನು ಗಮನದಲ್ಲಿರಿಸಿಕೊಂಡು ಎಲ್ಲೆಡೆಯೂ ದೃಷ್ಟಿ ಹಾಯಿಸಿದರೆ ಪ್ರತಿಯೊಂದು ಕ್ಷೇತ್ರದ ಅದ್ಭುತ ಪ್ರಗತಿಯ ಹಿಂದೆಯೂ ಯುವಜನರ ಸಾಧನೆ ಎದ್ದು ಕಾಣುತ್ತದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ದೇಶವನ್ನು ದಾಸ್ಯದಿಂದ ಮುಕ್ತಗೊಳಿಸಿದ ನಮ್ಮ ಸಹೋದರರನ್ನು ಮರೆಯಲಾದೀತೆ. ಹಳೆ ಬೇರು ಹೊಸ ಚಿಗುರು ಸೇರಿಕೊಂಡು ಅಭಿವೃದ್ಧಿಯ ಅಭಿಯಾನ ಆರಂಭವಾಗಬೇಕು. ವರ್ತಮಾನದಲ್ಲಿ ನಿಂತು ಇತಿಹಾಸದ ಪುಟಗಳನ್ನು ಅವಲೋಕಿಸಿದರೆ ಅಲ್ಲಿಯೂ ಯುವಜನಾಂಗದ ಸಾಧನೆ ಏನೂ ಕಡಿಮೆ ಇಲ್ಲ. ಪ್ರಪಂಚದಲ್ಲಿ ಆಗಿರುವ ಕ್ರಾಂತಿಗಳು, ಸಂಶೋಧನೆಗಳು, ಹೊಸತನದ ಹುಡುಕಾಟಗಳು, ಅನ್ವೇಷಣೆ, ಆವಿಷ್ಕಾರಗಳು ಹೀಗೆ ಎಲ್ಲ ರಂಗಗಳು ಇವರ ಉತ್ಸಾಹ, ಪ್ರಾಮಾಣಿಕತೆ ಹಾಗೂ ಸಾಹಸಗಳು ದೇಶದ ನಿಜವಾದ ಬಂಡವಾಳವಾಗಿದೆ. ಯುವಕರೇ ದೇಶದ ಶಕ್ತಿ. ಇವರು ನಮ್ಮ ಇಚ್ಛಾಶಕ್ತಿ, ಸಂಕಲ್ಪಶಕ್ತಿ, ಕ್ರಿಯಾಶಕ್ತಿಗಳನ್ನು ಉಪಯೋಗಿಸಿಕೊಂಡು ಸೃಜನಶೀಲತೆಯಿಂದ ಮುಂದುವರಿದರೆ ದೇಶದ ಸಂಪತ್ತಾಗುತ್ತಾರೆ. ಇವರು ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ದೇಶದ ಭವಿಷ್ಯ ಅಡಗಿದೆ ಎಂಬ ಮಾತು ಚಿರಸತ್ಯ. ಶಕ್ತಿಶಾಲಿ, ಉತ್ಸಾಹಿ, ಚೈತನ್ಯಯುಕ್ತ ಯುವಜನರಿಂದಲೇ ನಾಡು ಕಟ್ಟುವ ಕಾರ್ಯವಾಗಬೇಕು. ಯುವಜನತೆ ಇಂದೇ ವರ್ಷಕಾಲದಲ್ಲಿ ಹರಿಯುವ ಹೊಳೆಯಂತಿದ್ದರೆ ಧರ್ಮ, ಸಾಹಸ, ಅಭ್ಯಾಸ, ಆತ್ಮವಿಶ್ವಾಸ, ಸ್ವಾತಂತ್ರ್ಯಗಳ ಒಟ್ಟು ಮೊತ್ತವನ್ನು ಯುವಶಕ್ತಿ ಎಂದು ಹೇಳಬಹುದು. ಯೌವನದ ಶಕ್ತಿ, ಸಾಹಸಗಳು, ಆಸೆ, ಆಕಾಂಕ್ಷೆಗಳು ಒಂದು ಪ್ರವಾಹವಿದ್ದಂತೆ. ಯೋಗ್ಯ ಅಣೆಕಟ್ಟು ನಿರ್ಮಿಸಿ ಅವುಗಳನ್ನು ಸೂಕ್ತ ನಾಲೆಗಳಲ್ಲಿ ಹರಿಸದಿದ್ದರೆ ಈ ಪ್ರವಾಹ ಹುಚ್ಚೆದ್ದು ಹರಿಯುತ್ತದೆ. ತನ್ನ ಹಾದಿಯಲ್ಲಿ ಸಿಕ್ಕಿದ್ದನ್ನೆಲ್ಲ ಕೊಚ್ಚಿಕೊಂಡು ಹೋಗುತ್ತದೆ. ಯುವಜನತೆಯ ಇಚ್ಛೆ, ಬಯಕೆಗಳಿಗೆ ಸರಿಹೊಂದುವ ಆದರ್ಶಗಳು, ಭಾವನಾತ್ಮಕ ಕ್ರಿಯೆಗಳು ದೊರೆಯದಿದ್ದರೆ ಉದ್ವೇಗ, ಹಿಂಸೆ, ಅಸಹಾಯಕತೆ, ನಿರುತ್ಸಾಹಗಳಂತಹ ಮಾರಕ ಭಾವನೆಗಳಿಗೆ ತುತ್ತಾಗುತ್ತಾರೆ. ಅಪಾರವಾದ ಬಂಡವಾಳವನ್ನು ಮೈಗೂಡಿಸಿಕೊಂಡಂತೆ ಕಂಡರೂ ಸಹ ಯುವಜನತೆ ಎಲ್ಲೋ ಒಂದೆಡೆ ಸೊರಗಿದಂತೆನಿಸುತ್ತದೆ. ಈ ಒಂದು ಪ್ರಸಕ್ತ ವ್ಯವಸ್ಥೆಗಳ ಕುರಿತು ಅತೃಪ್ತಿ ಅವರ ನಡವಳಿಕೆಯಲ್ಲಿ ಎದ್ದು ಕಾಣುತ್ತದೆ. ಅವರಲ್ಲಿ ಕೆಲವರಿಗೆ ಸಮಾಜದ ಹಿತಕ್ಕಿಂತಲೂ ಸ್ವಸುಖವೇ ಮುಖ್ಯವಾಗಿದೆ. ಗುರಿಯ ನಿರ್ಧಾರ ಹಾಗೂ ಸವಾಲುಗಳನ್ನು ಎದುರಿಸುವ ಛಲ ಇವೆರಡರಲ್ಲೂ ಏಕೋ ಏನೋ ಯುವಜನಾಂಗ ಸೋಲುತ್ತಿದೆ. ಇವೆಲ್ಲದಕ್ಕೆ ಮುಖ್ಯ ಕಾರಣ ಸೂಕ್ತ ಮಾರ್ಗದರ್ಶನದ ಕೊರತೆ. ಸಾವಿಲ್ಲದ ಮನೆ ಇಲ್ಲದಿರುವಂತೆ ಸಮಸ್ಯೆಗಳಿಲ್ಲದ ವ್ಯಕ್ತಿಯೂ ಸಿಗಲಾರ. ಸಮಸ್ಯೆಗಳನ್ನು ಸವಾಲೆಂಬಂತೆ ಸ್ವೀಕರಿಸಿ ಮುಂದೆ ನಡೆದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಯುವಜನತೆಯು ಮೊಟ್ಟ ಮೊದಲಿಗೆ ತಮ್ಮನ್ನು
ಕಾಡುತ್ತಿರುವ ನಿಷೇಧಾತ್ಮಕ ಯೋಚನೆಗಳಿಂದ ಹೊರಬರಬೇಕು. ಸ್ವಾವಲಂಬನೆಯ ಕನಸನ್ನು ಕಾಣಬೇಕು. ಎಲ್ಲ ಕಳೆದು ಹೋದರೂ ಇನ್ನೂ ನಾನು ಇದ್ದೇನೆ ಎಂಬ ಅದಮ್ಯ ಉತ್ಸಾಹ, ನಂಬಿಕೆಯೇ ಬದುಕಿನ ಮೂಲ ದ್ರವ್ಯ. ಯಾವುದೇ ಕೆಲಸ ಅಥವಾ ಆಲೋಚನೆ ಮಾಡುವಾಗ ಅದನ್ನು ಸಾಧಿಸಿಯೇ ತೀರುತ್ತೇನೆ ಎಂಬ ದೃಢ ವಿಶ್ವಾಸದಿಂದ ಮುನ್ನುಗ್ಗಿದರೆ ಖಂಡಿತವಾಗಿಯೂ ಯಶಸ್ಸು ಕಾಣಲು ಸಾಧ್ಯ. ವಿವೇಕಾನಂದರು ಹೇಳಿದಂತೆ, ನನ್ನ ನಂಬಿಕೆ ಯುವ ಪೀಳಿಗೆಯಲ್ಲಿದೆ, ಆಧುನಿಕ ಪೀಳಿಗೆಯಲ್ಲಿ ಮತ್ತು ಅವರಿಂದ ತನ್ನ ಕೆಲಸಗಾರರಿಗೆ ಬರುತ್ತದೆ. ಈ ಉಲ್ಲೇಖನವು ಯುವಕರು ಸಮಾಜದ ಮೇಲೆ ಬೀರಬಹುದಾದ ಪ್ರಭಾವವನ್ನು ವಿವರಿಸುತ್ತದೆ. ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಸಂದೇಶವು ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶಕವಾಗಿದೆ. ಯುವ ಶಕ್ತಿಯಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳಿರುವುದು ಸಹಜವಾಗಿ ಕಂಡುಬರುವ ಅಂಶ. ಸಕಾರಾತ್ಮಕ ಅಂಶಗಳನ್ನು ಪ್ರೋತ್ಸಾಹಿಸಿ ನಕಾರಾತ್ಮಕ ಆಲೋಚನೆಗಳನ್ನು ನಾಶ ಮಾಡಿದಾಗ ದೇಶ ಸದೃಢವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ದುಶ್ಚಟಗಳಿಂದ ಯುವ ಶಕ್ತಿಯನ್ನು ದೂರವಿಡಬೇಕು. ಕೌಶಲ್ಯ ವೃದ್ಧಿಗೆ ಶ್ರಮಿಸಿದಾಗ ಯುವ ಶಕ್ತಿ ಮತ್ತಷ್ಟು ಚೈತನ್ಯಪೂರ್ಣವಾಗುತ್ತದೆ. ಯುವ ಶಕ್ತಿ ದೇಶದ ಶಕ್ತಿ ಎಂಬುದನ್ನು ಅರಿಯಬೇಕಿದೆ. ಇದರಲ್ಲಿ ಯಾವುದಾದ್ರೂ ಒಂದು ಪತ್ರವನ್ನು ಬರೀಬೇಕಾಗಿರುವಂಥದ್ದು. 4 ಅಂಕದ ಪ್ರಶ್ನೆಗಳು. ಇಲ್ಲಿ ಯಾವಾಗಲೂ ಅವರು ಹೆಚ್ಚಾಗಿ ಏನು ಮಾಡ್ತಾರೆ, ಒಂದು ತಂದೆಗೆ ಪತ್ರವನ್ನು ಬರಲಿಕ್ಕೆ ಇರ್ತದೆ, ಒಂದು ರಜೆಯ ಅರ್ಜಿ ಪತ್ರವನ್ನು ಬರಲಿಕ್ಕೆ ಇರ್ತದೆ, ಅಥವಾ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸುವುದರ ಬಗ್ಗೆ ಇರುವಂಥದ್ದು. ಇಲ್ಲಿ ಯಾವುದು ಬಂದಿದೆ ಅಂತ ನೋಡುವ. ರಮಾಚ್ ಅಥವಾ ಚೇತನ ಯಾವುದು ಕೂಡ ನೀವು ಬರಿಬೋದು. KLE ಪದವಿ ಪೂರ್ವ ಕಾಲೇಜು, ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇದನ್ನು ನಿಮ್ಮ ವಿಳಾಸವೆಂದು ಭಾವಿಸಿ. ನೋಡಿ, ಅವರು ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನೀವು ತಗೊಳ್ಬೇಕು. ಅವರೇನು ಹೇಳಿದ್ದಾರೆ, ಈ ಒಂದು ವಿಳಾಸ ನಿಮ್ಮ ವಿಳಾಸವೆಂದು ಭಾವಿಸಿ ಇದನ್ನು ನಿಮ್ಮ ವಿಳಾಸವಾಗಿ ತಗೊಳ್ಬೇಕು. ನಿಮ್ಮ ಗೆಳೆಯ ಗೆಳತಿಯ ವಿನಯ ಅಥವಾ ರಾಮಕೃಷ್ಣ, ಶರಣಬಸವೇಶ್ವರ ಪದವಿ ಪೂರ್ವ ಕಾಲೇಜು, ಆದರ್ಶನಗರ, ಕಲಬುರಗಿ. ಇವರಿಗೆ ನಿಮ್ಮ ಕಾಲೇಜು ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಒಂದು ಪತ್ರ ಬರೆಯಿರಿ. ಉತ್ತರ: ಕ್ಷೇಮ ಶ್ರೀ, ದಿನಾಂಕ ಜನವರಿ. ಇವರಿಂದ ರಮಾ, KL ಪದವಿ ಪೂರ್ವ ಕಾಲೇಜು, ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಪ್ರೀತಿಯ ಗೆಳತಿ ವಿನಯಾಗೆ, ನಿನ್ನ ಗೆಳತಿಯಾದ ರಮಾ ಮಾಡುವ ವಂದನೆಗಳು. ನಾನು ಇಲ್ಲಿ ನನ್ನ ಅಭ್ಯಾಸದೊಂದಿಗೆ ಆರಾಮದಿಂದ ಇರುವೆನು. ನೀನು ಕೂಡ ಆರಾಮ ಇರುವೆ ಎಂದು ಭಾವಿಸಿರುವೆನು ಮತ್ತು ನಿನಗೂ ಗೆಳೆಯರಿಗೂ ಹೊಸ ವರ್ಷದ ಶುಭಾಶಯಗಳು. ಈಗ ಪತ್ರ ಬರೆಯಲು ಕಾರಣವೇನೆಂದರೆ, ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಬರುವ ದಿನಾಂಕದಂದು ನಡೆಯಲಿದೆ. ಅಂದು ಬೆಳಗ್ಗೆ 10 ಗಂಟೆಗೆ ದ್ವಿತೀಯ PUC ವಿದ್ಯಾರ್ಥಿಗಳಾದ ನಮಗೆ ಬೀಳ್ಕೊಡುಗೆ ಸಮಾರಂಭವಿದೆ. ನಂತರ ಮಧ್ಯಾಹ್ನ 2:15 ವಾರ್ಷಿಕೋತ್ಸವ ನಡೆಯಲಿದೆ. ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಬಹುಮಾನ ವಿತರಣೆ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರನ್ನು ಆಗಮಿಸಲಿದ್ದಾರೆ. ನಂತರ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರುವೆ. ನಮ್ಮ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ನೀನು ತಪ್ಪದೇ ಬರಬೇಕೆಂದು ವಿನಂತಿಸುವೆ. ವಂದನೆಗಳೊಂದಿಗೆ ಇಂತಿ ನಿನ್ನ ಗೆಳತಿ ರಮಾ. ಇವರಿಗೆ ವಿನಯ, ಶರಣಬಸವೇಶ್ವರ ಪದವಿ ಪೂರ್ವ ಕಾಲೇಜು, ಆದರ್ಶನಗರ, ಕಲಬುರಗಿ. ಅಥವಾ ಮತ್ತೊಂದು ಕೊಟ್ಟಿದ್ದಾರೆ, ಸವಿತಾ, ಇಂಗಳಗಿ ಗ್ರಾಮ, ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇಲ್ಲಿ ನೀವು ವಾಸವಿದ್ದೀರಿ ಎಂದು ಭಾವಿಸಿ ನಿಮ್ಮ ಊರಿಗೆ ಒಂದು ಸುಸಜ್ಜಿತವಾದ ಗ್ರಂಥಾಲಯವನ್ನು ನಿರ್ಮಿಸಿಕೊಡುವಂತೆ ವಿನಂತಿಸಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆಯಿರಿ. ಇವರಿಗೆ ಜಿಲ್ಲಾಧಿಕಾರಿಗಳು, ಇಳಂಗಿಲ ಗ್ರಾಮ, ಬಾದಾಮಿ ತಾಲೂಕು, ಬಾಗಲಕೋಟೆ. ಇವರಿಂದ ಸವಿತಾ, ಇಳಂಗಳಗಿ ಗ್ರಾಮ, ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಬರಿಬೇಕಾಗ್ತದೆ. ಮಾನ್ಯರೇ, ವಿಷಯ ಬಡಾವಣೆಯಲ್ಲಿ ಗ್ರಂಥಾಲಯವನ್ನು ಆರಂಭಿಸಲು ಕೋರುವ ಬಗ್ಗೆ. ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿರುವ ಸವಿತಾ ಎಂಬ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಇಳಂಗಿಲ ಗ್ರಾಮದಲ್ಲಿ ಸುಮಾರು 5,000 ಜನರು ವಾಸವಿರುತ್ತಾರೆ. ಇಂಗಳಗಿ ಗ್ರಾಮವು ಆಟದ ಮೈದಾನ, ಕ್ಲಬ್ಬು, ಈಜುಕೊಳ, ಉದ್ಯಾನವನ ಮುಂತಾದವುಗಳನ್ನು ಹೊಂದಿದ್ದು ಗ್ರಂಥಾಲಯದ ಕೊರತೆ ಎದ್ದು ಕಾಣುತ್ತಿದೆ. ಇಲ್ಲಿ ವಿದ್ಯಾವಂತರು, ವಿದ್ಯಾರ್ಥಿಗಳು, ನಿವೃತ್ತರು ಹೆಚ್ಚಿರುವುದರಿಂದ ದಿನಂಪ್ರತಿ ವಾರಪತ್ರಿಕೆ, ಅಧ್ಯಯನ ಪುಸ್ತಕಗಳಿಗಾಗಿ ದೂರದ ನಗರ ಕೇಂದ್ರಕ್ಕೆ ಅಲೆಯುವಂತಾಗಿದೆ. ಆದ್ದರಿಂದ ತಾವುಗಳು ದಯಮಾಡಿ ನಮ್ಮ ಬಡಾವಣೆಗೆ ಅತೀ ಅವಶ್ಯವಿರುವ ಸುಸಜ್ಜಿತವಾದ ಗ್ರಂಥಾಲಯವನ್ನು ಪ್ರಾರಂಭಿಸಿ ಅನುಕೂಲ ಮಾಡಿಕೊಡಬೇಕೆಂದು ಕೋರುತ್ತೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ, ಸಹಿ, ಸವಿತಾ.
ಇವಿಷ್ಟು ಸೆಕೆಂಡ್ PUC ಕನ್ನಡದಲ್ಲಿ ಬರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ. ಹಳೆಯ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳ ಉತ್ತರಗಳನ್ನು ನೋಡೋದ್ರಿಂದ ನಿಮಗೆ ಎಲ್ಲವೂ ಕೂಡ ನೆನಪಲ್ಲಿ ಉಳಿಲಿಕ್ಕೆ ತುಂಬಾ ಸಹಾಯಕ ಆಗ್ತದೆ ಸ್ನೇಹಿತರೆ. 1 ಅಂಕದ ಪ್ರಶ್ನೆಗಳಿರ್ಬೋದು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, ಹಾಗೆ 4 ಅಂಕದ ಪ್ರಶ್ನೆಗಳು ಇರುವಂಥದ್ದನ್ನು ಕಾಣ್ಬೋದು. ಇವೆಲ್ಲವನ್ನು ಕೂಡ ಓದ್ಕೊಳ್ಳಿ. ಎಲ್ಲವೂ ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳಾಗಿದೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.